₹20 ಕೊಟ್ಟು తీసుకెళ్ళి ತಿನ್ರು. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನೆನ್ನೆ ವ್ಲಾಗ್ ನ ಕಂಟಿನ್ಯೂಷನ್ ಪಾರ್ಟ್ ಇದು. ಸೊ ಎಲ್ಲ ತಗೊಂಡು ಕಾಲೇಜ್ಗೆ ಹೋಗ್ತಾ ಇದೀವಿ ಸ್ಟಾಲ್ ಇಕ್ಕಕ್ಕೆ. ಸೊ ಗೈಸ್ ಇವಾಗ ಕಾಲೇಜ್ ಹತ್ರ ಬಂದಿದೀವಿ ನಾವು. ಸ್ಟಾಲ್ ನೋಡಿ, ಇಲ್ಲಿ ಯಾವ್ದೋ ಸ್ಟಾಲ್ ಅಲೋಕೇಟ್ ಮಾಡಿದ್ದಾರೆ. ಸೊ ಇನ್ನು ಫ್ಲೆಕ್ಸ್ ಸಿಕ್ಕಿಲ್ಲ, ಸೊ ಅದಕ್ಕೆ ವೇಟ್ ಮಾಡ್ತಾ ಇದೀವಿ ಯಾವ ಸ್ಟಾಲ್ ಕೊಡ್ತಾರಂತ. ನಾವು ಸ್ವಲ್ಪ ಲೇಟ್ ಆಗಿ ಬಂದ್ವಿ, ತುಂಬಾನೇ ಲೇಟ್ ಆಗಿ ಬಂದ್ವಿ. ಸೊ ನೋಡೋಣ ಮುಂದೆ ಏನಾಗುತ್ತೆ. ಇಲ್ಬಾ ಆ ಕಡೆ ಹಾಕೋಬೇಕಾಗ್ಬೇಕು, ಅವಮಾನ ಆಗುತ್ತೆ. ಬಂತು ಪರವಾಗಿಲ್ಲ, ಏನಾಗಲ್ಲ. ಸಾಕ್ತಾನೆ ಸಾಕ ನೋಡು. ಸಂತೋಷ್ ಸಾಕಾ? ಇನ್ನ ಫುಲ್ ಹಾಕ್ಬಿಡು. ಫುಲ್ ಹಾಕ್ಬಿಟ್ರು ಇದೆಲ್ಲ ಬಿದ್ದಿರುತ್ತೆ, ಏನಾಗಲ್ಲ. ಸಾಕಾ ಸಂತೋಷ್? ಮಗ ನಾವು ಟಿಶ್ಯೂ ಪೇಪರ್ ಏನು ತಂದಿಲ್ಲ. ಏನಾಗಲ್ಲ, ಬಟ್ಟೆ ಕೊಡ್ಸ್ಕೊಳ್ಳಿ ಅಂತ ಅಂದ್ಬಿಡ. ಕಿರ್ಚ್ಬೇಕಾ? ರೋಲ್ ಅಡ್ಡ ಕಸ್ಟಮರ್ಸ್ ಬರ್ತಾ ಇದಾರೆ. ಬಾರ ನೀನು ಒಬ್ಬ ನಿಂತ್ಕೊಳ್ಳು. ಏನ್ ಮಾಡೋದನ್ನ ನಾನ್ ಮಾಡ್ತೀನಿ. ಹೈಲೈಟ್ ಮಗ ಏನ್ ಮಗ ಯಾರು ಬರ್ತಾ ಇಲ್ಲ. ಮಗ ಹಿಂಗ್ ಮಾಡಿದ್ರೆ ಬರಲ್ಲ ಮಗ. ರೆಡಿ ಮಾಡಿರ್ತಾರೆ ಬರಲ್ಲ. ರೋಲ್ ಪನ್ನೀರ್ ರೋಲ್ 65. ಏನೋ ಏನ್ ಮಗ ಫಸ್ಟ್ ಕಸ್ಟಮರ್ ಹಂಗ್ ಮುಖ ಕೊಡ್ದ್ಬಿಟ್ಟು ಹೋಗ್ಬಿಟ್ರು. ಹಂಗಂಗ ಆಗುತ್ತೆ, ಅದೆಲ್ಲ ಕಟ್ ಮಾಡ್ಬೇಕು ನಾವು. ದೂರ ಮೇನ್ ಇಂಗ್ರೀಡಿಯಂಟ್ ಅಪ್ಪ ಇದು, ಸೀಕ್ರೆಟ್ ಟೇಸ್ಟ್ ಒಳಗಡೆ. ಏನು ಇದು? ಬಾ ನಿಂತ್ಕೊಳ್ಳೋ. ರಂಜಿತ್ ಕಮಾನ್, ಇನ್ನ ಹಾಕೋ ಎಲ್ಲ ಹಾಕ್ತಿವ. 3 ಸೆಂಟಿಮೀಟರ್ ಗೋವಿಂದ ಗೋವಿಂದ. ಕ್ಯಾಬೇಜ್ ಹಾಕು. ಜೂಮ್ ಜೂಮ್ ಜೂಮ್. ಅಲ್ಲಿ ಬ್ರೋ, ಇಲ್ಲಿ ಏನ್ ಬ್ರೋ ಇದೆ? ನನ್ನ ತೆಗಿತಾ ಇದ್ದೀರಾ? ಏನು ಇದು? ಕ್ಲೀನ್ ಆಗಿ ರೋಲ್ ಮಾಡೋ. ಒಂದ್ ಕೊಡೋ. ಇದು ಕಟ್ಟು ಇದೆಲ್ಲ ಕಟ್ಟು. ಇರೋ ನಾನ್ ಮಾಡ್ತೀನಿ, ಒಂದು ಟ್ರೈ ಮಾಡೋಣ. ರಂಜಿತ್ ನನ್ ಕೈಯಲ್ಲಿ ಕೊಟ್ರಿ ಯಾರು ತಗೊಳ್ಳಲ್ಲ ಮಗ. ನೀನೊಂದ್ ಮಾಡಿ ದೂರ ಆಗೋಣ. ನೀನ್ ಹೋಗ ಆ ಕಡೆ. ಇವ್ ನೋಡಿ ಈ ಕಡೆ ಹಿಂಗ ಮಗ. ಮಗ ಇವ್ನ ಅಜಿತ್ ಮಾಡ್ತಾವ್. ನೀನು ತೆಗ್ದಾಕ್ ಇವ್ನ 4 ಕಸ್ಟಮರ್ ಆಗಿ ಬೇರೆಯವ್ರ ಪೇಮೆಂಟ್ ಮಾಡೋಣ. ಬಂದ್ರು ಕಸ್ಟಮರ್ಸ್ ಎಲ್ಲ ಹುಡುಕ್ಬೇಕು ಮಗ. ₹20 ಮಾರ್ಬಿಡೋಣ ಮಗ. ₹20 ಅಟ್ಲೀಸ್ಟ್ ಬರದ್ ಬರ್ಲಿ, ಖಾಲಿ ಆಗ್ಲಿ. ಮಗದಲ್ಲಿ ಕಲೆ ನೋಡಿ ಅಪ್ಪ. ಇವ್ ಮಗದಲ್ಲಿ ಯಾವಾಗ್ಲೂ ತಿಂದಿಲ್ಲ ಸರ್ ಇಂಥದ್ದು. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಅಂದ್ರೆ ಅಂಡರ್ ರೇಟೆಡ್ ಇದು. ಅಂಡರ್ ರೇಟೆಡ್ ಅಲ್ವಾ, ಯಾರು ಬರ್ತಾ ಇಲ್ಲ. ಗೈಸ್ ಆಕ್ಚುಲಿ ಯಾರು ಇಸ್ಕೊಂತ ಇಲ್ಲ. ರೇಟ್ ನೋಡಿ ಎಲ್ಲಾರು ಓಡ ಹೋಗ್ತಾವ್ರೆ. ಅದ್ ನೋಡಿದ್ರೆ ಅದ್ ನೋಡಿ ಬರ್ರಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಪನ್ನೀರ್ ಎಲ್ಲ
ಎಲ್ಲ ಇದೆ, ಎಲ್ಲ ಹಾಕ್ತಿವಿ. 20 ರುಪೀಸ್ಗೆ ಎಲ್ಲ ಹಾಕ್ತಿವಿ. ಅಲ್ಲ, ಒಂದೇ ಐಟಮ್ ಎಲ್ಲ ಹಾಕ್ತಿವಿ 20 ರುಪೀಸ್. ಹೌದಾ? ಸೊ ಸೈಡ್ ಅಲ್ಲಿ ಅದಿದೆ, ಬಂದ್ಬಿಡುತ್ತೆ ಆಚೆ. ಸಂತೋಷ್ ಧನುಷ್ 02. ಸಂತೋಷ್ ಧನುಷ್ 02. ಕವರ್ ಖಾಲಿ ಆಗುತ್ತೆ, ಎತ್ಕೊಂಡ್ ಬಾ. ಇವಾಗ ಗೊತ್ತಾಯ್ತು. ಥ್ಯಾಂಕ್ಸ್. ಇಲ್ಲ 65 ರುಪೀಸ್ ಇಂದ 20 ರುಪೀಸ್ 30 ಇಕ್ಕಿರ್ಬೇಕಲ್ಲ? ಲಾಸ್ ಆಗುತ್ತೆ. 100 ಅಲ್ಲಿ 40 ರೂಪೀಸ್ ಮಾಡ್ತಿದ್ದಾರೆ. ಏನು? 30 ಇಕ್ಕಿರ್ಬೇಕು ನನ್ ಪ್ರಕಾರ. ಈಸ್ಕೊಳ್ಳಿ ಮಗ, 20 ರುಪೀಸ್ ಅಂತ ಈಸ್ಕೊಂತ ಇರೋದು. ರೋಲು ಯಾರಪ್ಪ ಕಸ್ಟಮರ್ಸ್? ಗುರು ಕಿರಣ್ ಸರ್ ತಗೊಳ್ರು, ಯಾರಕ್ ಬೇಕ್ರು? ಏನಾದ್ರು 20 ರುಪೀಸ್. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ ನೀನು ನಮ್ಮ ಎಷ್ಟನಿಗೆ ಬೇಕೋ ಕುಶಾಲ್ ತಗೋ 20 ರೂಪಾಯಿ. ಹಂಗೆ ಕೊಡ ಅವ್ನಿಗೆ. ಆಯ್ತು ತಗೋ, ಇನ್ನೊಂದ್ ಮಾಡು, ಜಸ್ಟ್ 20 ರುಪೀಸ್. 20 ಅವಾಗಿಂದ 20ನೇ. ಫಸ್ಟ್ ಒಬ್ರು ಬಂದ್ರು ಟೀಚರು 65 ರುಪೀಸ್ ಅಂತ ಹಂಗೆ ಹೋಗ್ಬಿಟ್ರು. ಎಷ್ಟು ಹರ್ಟ್ ಆಯ್ತಂದ್ರೆ 20 ರೂಪಾಯಿಗೆ ಮಾಡ್ಬಿಟ್ಟೆ. ಶೆಫ್ ಅಮೆರಿಕ ಇಂದ ಬಂದವರಪ್ಪ ಶೆಫ್. ಸರ್ ನಿಮ್ಮ ಅಕ್ಕ ಆಲ್ರೆಡಿ 20 ರುಪೀಸ್. ಮಗ ಕಿರ್ಚಾಡ್ ಮಗ ನೀನು ಏನು? ಕ್ಯಾಮ್ರಾ ಬಿಟ್ಟು ಕಿರ್ಚಾಡ್ ಏನ್ ಹೆಂಗ್ ಕಾಣಿಸ್ತಾ ಇದೀನಿ ನೋಡಕ್ಕೆ. ಮಾಡಿ ಬ್ರೋ. ತಗೊಳ್ಳಿ 20 25 ತಗೊಳ್ಳು. 20 ರೂಪಾಯಿ ಕೊಟ್ಟು ತೀಸ್ಕೊಳ್ ತಿನ್ರು. ಚೆನ್ನಾಗಾಯ್ತು. ವರ್ತ್ ಈಟಿಂಗ್. 20 ಹೆಂಗ ಆಗೋಯ್ತಲ್ಲ ಮನೇಲಿ. చూసుకుంటా బ్రో జస్ట్ 50 రూపీస్ బ్రో కస్టమర్ ಗೆ 20 ಸೈಕ್ ಇದು 20 ಇವನ ಹತ್ರ 20 ನಿನ್ನ ಹತ್ರ 15 ಬ್ರೋ. ಬೇಡ ಬರಿಬೇಡ ಬ್ರೋ, ಅದು ನಮ್ಗ ಆಗಲ್ಲ. ತಗೊಂಡ್ ತಿಕ್ಕ ಮುಚ್ಕೊಂಡ್ ತಿನ್ರಿ. ಎಲ್ಲ ಸೇಲ್ ಆಗಿಲ್ಲ ಅಂತ ಎಲ್ಲ ಗುರು ಕಿರಣ್ ಇಸ್ಕೊಂಡ್ಬಿಟ್ಟ ಅಂತ ತಮ್ನೇಲ್. ಏನು ಸೇಲ್ ಆಗಿಲ್ಲ, ಎಲ್ಲ ಗುರು ಕಿರಣ್ ಒಬ್ನೇ ಇಸ್ಕೊಂಡ್ಬಿಟ್ಟ. ಮಹಾತ್ಮ ಪುಣ್ಯಾತ್ಮ. ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಸೆಲೆಬ್ರಿಟಿ ಇರಿ ಕ್ಯೂ ಜಾಸ್ತಿ ಇದೆ. ಇರಿ ಒಂದೇ ಆಯ್ತು 20 ರೂಪೀಸ್ 20 ಮ್ಯಾಮ್. ಎಲ್ಲಾರು ಸಂತೋಷವಾಗಿ ತಿನ್ಬೇಕು ಅಂತ ಮ್ಯಾಮ್ ಎತ್ಕೊಂಬರಕ್ಕಲ್ತಾರೆ ನೋಡಿ. ಆಂಟಿ ಮಾಡಿತಾರಲ್ಲ. ರೂಪಾಯಿ ಸರ್, ಮನೆಗೆ ಹೋಗಿ ಸೈಜ್ ತಗೊಂಡ್ಬರ್ತೀವಾ? ಹೋಗ್ರು. ಇವಾಗೆಲ್ಲಾನು ಖಾಲಿ ಆಗಿದೆ. ನಾವು ಆಕ್ಚುಲಿ ಅರ್ಜೆಂಟ್ ಅಲ್ಲಿ ಮಾಡಿದ್ವಿ, ಸರಿಯಾಗಿ ಪ್ಲಾನ್ ಮಾಡಿಲ್ಲ. ಇವಾಗ ಎಲ್ಲ ಖಾಲಿ ಆಗಿದೆ. ಫ್ರೆಂಡ್ಸ್ ಹೋಗಿ ತಗೊಂಡ್ಬರ್ತಾ ಇದ್ದೆ ನೋಡೋಣ. ಬಟ್ ಡೆಫಿನೆಟ್ಲಿ ಲಾಸೇ ಆಗುತ್ತೆ. ಹೊಡೆದಿಕೊಂಡ್ಬಿಡಿ, ಡೆಫಿನೆಟ್ಲಿ ಲಾಸ್. ಬಟ್ ಎಷ್ಟು ಪರ್ಸೆಂಟ್ ಲಾಸ್ ಆಗಿದೆ ಅಂತ ನೋಡೋಣ. ಗೈಸ್, ಮಾಡಿರೋ ಬಿಸ್ನೆಸ್ ಅಲ್ಲಿ
ಲಾಸ್ಟ್ ಜೊತೆಗೆ ಹೊಸ ನಾನ್ ಸ್ಟಿಕ್ ಹೊಡೆದಾಕ್ಬಿಟ್ರು ಇವರು. ಅವನು ಹ್ಞೂ ಮಗ ಹೊಡೆದೋಯ್ತು. ನಾನಲ್ಲ, ಅದೇ ಬಿಟ್ಟು ಹೊಡೆದೋಯ್ತು ಕ್ಯಾಮ್ರಾಮನ್ ನೋಡಿ, ಹೊಡೆದಾಕಿದ್ದು. ಹೊಡೆದೋಗಿದೆ ಹೊಸದು. ಕ್ಯಾಮ್ರಾಮನ್ ಕೂಡ ರೆಸ್ಪಾನ್ಸಿಬಲ್ ಅದಕ್ಕೆ. ಇನ್ನೇ ಅವನೇ ಅಸಿಸೋಸ್ ಅಂತ. ಅಸಿಸೋಸ್ ಏನಿಗ್ ಬ್ರೋ? ಏನಿಲ್ಲ, ಈ ಕಡೆ ಕಿಡ್ನಿ ಸರಿ ಹೇಳಿ. ಕ್ಲೀನ್ ಮಾಡಿದ್ವು, ಲಾಕ್ ಆಗ್ಬಿಟ್ಟೆ, ಇಲ್ಲ ಚಾನ್ಸೇ ಇಲ್ಲ. ಕಸ್ಟಮರ್ಸ್ ಬಂದ್ರು ಹಾಕೋ ಮಗ. ನೆಕ್ಸ್ಟ್ ಮಂತ್ 31st ಇದೆ ಅಂತ ಮಾಡೋಣ. ಶೋರ್. ಅದೇ ಸ್ವಲ್ಪ ಪ್ರಾಪರ್ ಪ್ಲಾನಿಂಗ್ ಮಾಡಿಲ್ಲ ಅಂದ್ರೆ ಪ್ಲಾನಿಂಗ್ ಸ್ವಲ್ಪ ಇನ್ನು ಸ್ವಲ್ಪ ಬ್ರೋ. improvement ಇದ್ರೆ ಅವ್ನ್ ಪ್ಲಾನ್ Clean ಆಗಿ ಇಲ್ಲಿ concentration ಪ್ಲಾನ್ ಮಾಡಿದ್ರು ಏನ್ ಇಂಪ್ಲಿಮೆಂಟ್ ಮಾಡಲ್ಲ. ಎಲ್ಲ ಕಟ್ ಮಾಡ್ಬಿಡ್ತಾನೆ ಬ್ರೋ ಡೈಲಾಗ್. ಏನಿದು ಗೈಸ್ ಏನ್ ಗೊತ್ತಾ, 30 rupees ಮಾರಿರ್ಬೋದು ಅಂತ ಮಾರಾದ್ಮೇಲೆ ರಿಯಲೈಸ್ ಆಗ್ತೈತೆ. ಬಟ್ ಇಟ್ಸ್ ಓಕೆ, ತಿಂದವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು. ತಿಂದಾದ್ಮೇಲೆ ಆ ಹೊಟ್ಟೆ ಉಡ್ಕೊಂಡ್ ತಿನ್ಬಾರ್ದು. ಇಷ್ಟು ಕೊಟ್ಬಿಟ್ಟು ಇದು ಬರಬಾರ್ದು. ನನಗ್ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಆತರ ಊಟ ವಿಷಯದಲ್ಲಿ ಆತರ ಒಂದ್ ಇದು ಮಾಡಬಾರ್ದು. ಓಕೆ, ನಮ್ ವರ್ಕ್ ನಾವು ಎಷ್ಟು ಪ್ರೊವೈಡ್ ಮಾಡ್ತೀವಿ, ನಾವು ಅದಕ್ಕಿಂತ ಕಮ್ಮಿ ರೇಟ್ ಅಲ್ಲೇ ಕೊಟ್ಟಿದೀವಿ. ಫಸ್ಟ್ ಒಬ್ರು ಬಂದ್ರು ಟೀಚರು 65 rupees ಅಂತ ಹಂಗೆ ಆಗ್ಬಿಟ್ರು. ಎಷ್ಟು ಹರ್ಟ್ ಆಯ್ತಂದ್ರೆ 20 ರೂಪಾಯಿಗೆ ಮಾಡ್ಬಿಟ್ಟೆ. ಸೊ ಪ್ರೆಸೆಂಟೇಶನ್ ಸ್ವಲ್ಪ ಕೆಡ್ದಾಗಿರ್ಬೋದು, ಆದ್ರೆ ಟೇಸ್ಟ್ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಜನ ಹೇಳಿದ್ರು. ನಿಜ, ಎಷ್ಟ್ ಜನ ಬಂದು 2-3 ಸತಿ ಬಂದು ಇಸ್ಕೊಂಡಿದ್ದಾರೆ. ಸುಮ್ನೆ ವಿಡಿಯೋಗೋಸ್ಕರ ಹೇಳ್ತಾ ಇಲ್ಲ, ಇದು ನಿಜವಾಗ್ಲೂ ಹೇಳ್ತಾ ಇರೋದು. ಸ್ಟಾಕ್ ಖಾಲಿ ಆದ್ಮೇಲೆ ನೀವು ಹೋಗ್ಬಿಟ್ರಲ್ಲ, ಅವಾಗ ತುಂಬಾ ಜನ ಅದೆಲ್ಲ ಒಂದ್ 5 ಜನ ಏನೋ ಆಫ್ ಬಂದ ಹೋಗ್ಬಿಟ್ಟಿರ್ತಾರೆ. ಯಾರ್ ಮತ್ತೆ ಮತ್ತೆ ಏನೋ ಪ್ಲಾನ್ ಮಾಡ್ತಾ ಇದೀಯ? 20 rupees ನಮ್ಮ ಕಸ್ಟಮರ್ ಒಬ್ರು ಕೊಟ್ಟಿದ್ರು, ಅವ್ರಿಗೋಸ್ಕರ ಅಲ್ಲ ನೋಡ್ದಾ? ಮಗ ಅಷ್ಟ್ ಕೆಟ್ಟವನಲ್ವನ. ಒಳ್ಳೆಯವನಪ್ಪ, ಒಳ್ಳೆಯವನ್ ಗೈಸ್. ಎಷ್ಟು ಸತಿ ಮಯೋನೀಸ್ ಬಾಕ್ಸ್ ಪಚಕ್ ಅಂತ ಆಚೆ ಬಂತ, ಅದೆಲ್ಲ ವಿಡಿಯೋದಲ್ಲಿ ಇಲ್ಲ. ಆಕ್ಚುಲಿ 3 ಸತಿ ನಾನು ಹಿಂಗ್ ಅನ್ನುವಾಗ ಪಚಕ್ ಅಂತ ಇಲ್ಲೆಲ್ಲ ಎಗುರ್ತು. ಅದು ಹೆಂಗ್ ಎಕ್ಸ್ಪ್ರೆಸ್ ಮಾಡ್ಲಿ ಆ ಮೂಮೆಂಟ್ ನ? ಎಕ್ಸ್ಪ್ಲೇನ್. ದ ಮೋಸ್ಟ್ ಎಂಬರೈಸಿಂಗ್ ಮೂಮೆಂಟ್ ಅದು. ಎಲ್ಲಿ ಸರ್ ಅದು ಬಿದ್ದಿರೋದೆಲ್ಲ? ಯಾರು ಕ್ಲೀನ್ ಮಾಡಿದ್ದು? ಮಾನ್ಭವ ಎಲ್ಲ ಕ್ಲೀನ್ ಮಾಡಿದ್ದು ಒನ್ ಅಂಡ್ ಓನ್ಲಿ ವರಪ್ರಸಾದ್. ಓ, ನಾನೊಂದ್ಸತಿ ಮಾಡ್ದೆ, ಅವನು ಮಾಡ್ದ. ಎಷ್ಟ್ ಸತಿ ಆಗಿದೆ ಕೆಳಗಡೆ ಅದನ್ನ? ಇದೇನ್ ಕೆಳಗಡೆ ಬಿದ್ದೋಯ್ತಾ ಈ ಚಪಾತಿ? ಹ್ಞೂ ಮಗ, ಪಚಕ್ ಆಗೋಗಿದ್ದು. ಅದು ಗೊತ್ತಿಲ್ದಿರ ಇದಕ್ಕೆ ನಾನು ಅಂತ ಪ್ಲಾನ್ ಆಗ್ತಾ ಇದ್ನಲ್ಲ. ಏನು ಗಲೀಜ್ ಇರ್ಲಿಲ್ವೋ ಆ ಮಯೋನೀಸ್, ಹಂಗೆ ಪಚಕ್. ಆದ್ರೂ ಸ್ವಲ್ಪ ತೆಗ್ದು ತಿಂದಿರ್ಬೋದು. ಸೊ ಗೈಸ್, ಎಲ್ಲ ಕ್ಲೀನಿಂಗ್ ಎಲ್ಲ ಮುಗೀತು ನಮ್ದು. ಸೊ ಇವಾಗ ನಾವು ಮನೆಗೆ ಹೋಗ್ತೀವಿ. ಬಟ್ ಹೋಗೋಕ್ಕಿಂತ ಮುಂಚೆ ಇವ್ರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ, ಯಾಕಂದ್ರೆ ನಾವೆಲ್ಲರೂ ಫಸ್ಟ್ ಟೈಮ್ ಈ ತರ ಒಂದು ಮಾಡಿದೀವಿ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ. ಫಸ್ಟ್ ಆಕ್ಚುಲಿ ಅಶುತೋಷ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು, ಯಾಕಂದ್ರೆ ಅವನೇ ಫುಲ್ಲು ಆಲ್ಮೋಸ್ಟ್ ತುಂಬಾ 90% ವಿಡಿಯೋ ತೆಗ್ದಿದ್ದು ಅವನು, ಮಿಕ್ಕಿ 10% ವರಪ್ರಸಾದ್ ತೆಗ್ದಿದ್ದು. ಸೊ ಅವ್ರಿಗೆ 3 ಜನಕ್ಕೂ ಥ್ಯಾಂಕ್ಸ್. ಬಟ್ ಇವನಿಗೆ ಜಾಸ್ತಿ, ಬಿಕಾಸ್ ಅವನು ಬ್ಯಾಕ್ ಸೈಡ್ ನೀನ್ ಮಾಡಿದ ಕ್ಯಾಮ್ರಾದಲ್ಲಿ ಕಾಣಿಸುತ್ತೆ, ಇವ್ನು ಮಾಡಿದ್ ಕಾಣಿಸಿರಲ್ಲ. ಸೊ ಅದಕ್ಕೆ ಹೇಳಿದೆ. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಏನೋ ಫಿಲಮ್ ರಿವ್ಯೂ ಅಲ್ದಂಗೆ ಹೇಳ್ತಾ ಇದೀಯ. ಸೂಪರ್ ಆಗಿತ್ತು. ಅಂದ್ರೆ ಖುಷಿ ಆಯ್ತಾ? ಡಿಫ್ರೆಂಟ್ ಆಗಿತ್ತಾ? ಹೇಳ್ಮಗ, ಏನು ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಇವ್ನ್ ಗಾಯ್ಸ್, ಇವ್ನ್ ರೋಲೇ ಕೊಟ್ಟಿಲ್ಲ, ಅಮೌಂಟ್ ಮನೆಗ್ ಬಾ ಕೊಡ್ತೀನಿ. ಆದ್ರೂ ಇವ್ನ್ ಕೊಟ್ಟಿಲ್ಲ. ನನಗೆ ಕಸ್ಟಮರ್ ಇಸ್ ಗಾಡ್ ಅಂತಾರೆ, ಆದ್ರೂ ಕೊಟ್ಟಿಲ್ಲ. ಎಕ್ಸ್ಪೀರಿಯನ್ಸ್ ಎಲ್ಲಿದ್ರು? ಇತ್ತು, ಬೆಳಿಗ್ಗೆ ಚೆನ್ನಾಗಿತ್ತು. ಎನರ್ಜಿ ಹೊಟ್ಟೋಯ್ತಲ್ಲ, ಚೆನ್ನಾಗಿಲ್ಲ ಅನಿಸ್ತದೆ. ಹೊಸದಾಗಿ ಟ್ರೈ ಮಾಡಿದ್ವಿ, ಏನೋ ಆಯ್ತು. ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ತೀವಿ. ಇನ್ನ ಅಪ್ಕಮಿಂಗ್ ಡೇಸ್ ಅಲ್ಲಿ ಪ್ರೆಸೆಂಟೇಷನ್ ಎಲ್ಲ ಚೆನ್ನಾಗಿ ಮಾಡ್ತೀವಿ ಅಂತಾನ? ಪ್ರೆಸೆಂಟೇಷನ್ ಎಲ್ಲ ಬ್ರೋ, ಇದೆಲ್ಲ ಪ್ರಾಪರ್ ಪ್ಲಾನ್ ಅಲ್ಲಿ, ಅಷ್ಟೇ ಸರ್. ಓಕೆ, ಸೊ ಇವಾಗ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು. ಸೊ ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಅವಾಗಿಂದ ಕೇಳ್ತಾ ಇದ್ದ. ಸೊ ಫೈನಲಿ ಇದು ಆಕ್ಚುಲಿ ಡಿಫ್ರೆಂಟ್ ರೋಲು. ಫ್ರೆಂಚ್ ಫ್ರೈಸ್ ಎಲ್ಲ ಇರ್ಲಿಲ್ಲ. ಸೊ ಎಗ್ ಹಾಕಿ ಫೈನಲಿ. ಓ, ಎಗ್ ಎಗ್ ತಿನ್ನು. ನೋಡೋಣ ಹೆಂಗಿದೆ.
ಚೆನ್ನಾಗಿದೆ ಸೈಕ್ ಆಗಿ. ಇವಾಗ ಅರ್ಥ ಆಯ್ತು ಏನಕ್ಕೆ ಬಂದು ಇಸ್ಕೊಂಡ್ರ. ಚೆನ್ನಾಗಿದೆ. ವರ್ತ 20 rupeesಗೆ. ಹೌದು ಅರ್ಥ. ಟೇಸ್ಟ್ ಮಾಡೋಣ. ಕವರ್ ತಿಂಬಿಟ್ಟೆ. ಟೇಸ್ಟ್ ಮಾಡೋ ಕವರ್ದು ಹೆಂಗಿದೆ ರಿವ್ಯೂ ಕೊಡು. ಲೈಕ್ ಅವ್ರ ಕವರ್ ಸಾಫ್ಟ್ ಆಗಿದೆಯಾ? ನಾನು ಕಸ್ಟಮರ್ದು ಎಕ್ಸ್ಪೀರಿಯನ್ಸ್ ಹೆಂಗೆಲ್ಲ ಇರ್ಬೋದಿತ್ತು ಅಂತ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಹೆಂಗಿದೆ? ಸೊ ತುಂಬಾ ಚೆನ್ನಾಗಿದೆ. ಆಬ್ವಿಯಸ್ಲಿ ನಾನು ಮಾಡಿ ವಿಡಿಯೋ ಆನ್ ಮಾಡ್ ಬ್ರೋ. ಮಾಡಿದ್ದೀನಲ್ಲ ವಿಡಿಯೋ ಹೋಗ್ತಾ ಇತ್ತು. ಸಂತೋಷ್ಗೆ ಒಂದಿನ ಎತ್ತಿ ಹೊಡೆದ್ಬಿಟ್ಟಿರ್ತಾನೆ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಆಕ್ಚುಲಿ ನಮ್ಮ ಹತ್ರ ಬಂದ್ ರೋಲ್ ಇಸ್ಕೊಂಡು ಮತ್ತೆ ಎಂಜಾಯ್ಮೆಂಟ್ ತಿಂದವ್ರಿಗೆ ಇದು ಆ ರೋಲ್ ಅಲ್ಲ, ಅದು ಅದ್ರಲ್ಲಿ ಎಗ್ಗಿದೆ, ಅದ್ರಲ್ಲಿ ಎಗ್ಗಿಲ್ಲ. ಇದೆಲ್ಲ ಅನ್ಬೇಕು. ಡಿಫ್ರೆನ್ಸ್. ಅಲ್ಲಿ ಫ್ರೈಸ್ ಇತ್ತು, ಇಲ್ಲಿ ಫ್ರೈಸ್ ಇಲ್ಲ. ಎಗ್ಗೆ ಓಕೆ ಕಟ್ ಮಾಡು. ಸೊ ನಮ್ಮ ಹತ್ರ ರೋಲ್ ಇಸ್ಕೊಂಡು ತಿಂದವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸಪೋರ್ಟ್ ಮಾಡಿ. ಸೊ ಹೋಪ್ ನಿಮ್ಗೆ ಆ ರೋಲ್ ಇಷ್ಟ ಆಗಿರುತ್ತೆ. ಇಲ್ಲ ಸೊ ತಿಂದೇ ಇರೋರು ನೆಕ್ಸ್ಟ್ ಟೈಮ್ ಅನ್ನ ಹೇಳಕ್ ಇಷ್ಟಪಡಲ್ಲ. ಯು ಮಿಸ್ ದ ಗೋಲ್ಡನ್ ಆಪರ್ಚುನಿಟಿ ಆಫ್ ದ ಗೋಲ್ಡನ್ ಥಿಂಗ್. ನೋ ವರ್ಸ್ಟ್ ಡಿಸಿಷನ್ ಇನ್ ಲೈಫ್. ಓಕೆ, ಅದರಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ಸ್ ಅಲ್ಲೂ ಸ್ವಲ್ಪ ಜನ ತಿಂದಿಲ್ಲ. ಇಟ್ಸ್ ಓಕೆ. ಬಾಯ್ ಬ್ರೋ. ಬಾಯ್ ಬೈ ಗೈಸ್. ಬಾಯ್ ಗೈಸ್. ಬಾಯ್ ಗೈಸ್. ಸೊ ಗೈಸ್, ಪ್ರಾಫಿಟ್ ಆಗಿದೆಯಾ ಇಲ್ವಾ ಲಾಸ್ ಆಗಿದ್ವಾ ಅಂತ ಹೇಳೋ ಟೈಮ್ ಫುಲ್ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ. ಡೆಫಿನೆಟ್ಲಿ ಲಾಸೇ ಆಯಿತು. ಬಟ್ ಎಷ್ಟು ಲಾಸ್ ಆಯಿತು ಅಂತ ಹೇಳ್ತೀನಿ. ಒಂದು ಚಾಟ್ ಮಾಡಿದ್ದೀನಿ, ಸೊ ಅದ್ರಲ್ಲಿ ತೋರಿಸ್ತೀನಿ. ಸೊ ನಾವು ಇಷ್ಟು ಐಟಮ್ಸ್ನ ಪರ್ಚೇಸ್ ಮಾಡಿದ್ವಿ ಫಾರ್ 1571 rupees. ಸೊ ನಾವಿವತ್ತು ಸೇಲ್ ಮಾಡಿದ ರೋಲ್ಸ್ ಬಂದುಬಿಟ್ಟು 46 ರೋಲ್ಸ್ ಸೇಲ್ ಮಾಡಿದ್ವಿ ಫಾರ್ 20 rupees ಆ್ಯಂಡ್ ವಿ ಗಾಟ್ 920 rupees. ಸೊ ಸೇಲ್ಸ್ 920 ಆ್ಯಂಡ್ ಎಕ್ಸ್ಪೆನ್ಸಸ್ 1571 rupees. ಸೊ ನಮಗೆ 651 rupees ಲಾಸ್ ಆಗಿದೆ. ಸೊ ಪ್ರಾಫಿಟ್ ಮಾರ್ಜಿನ್ ಬಂದುಬಿಟ್ಟು -70.76%. ಸೊ ಗೈಸ್, ಇದಾಗಿತ್ತು ನಮ್ಮ ಈ ಒಂದು ಸ್ಟಾಲ್ನ ಓವರ್ ಆಲ್ ಲಾಸ್ ಪರ್ಸೆಂಟೇಜ್. ಸೊ ಆ್ಯಕ್ಚುಲಿ ಇದರಲ್ಲಿ ನಾವು ಗ್ಯಾಸ್ ಬಿಲ್ನ ಆ್ಯಡ್ ಮಾಡಿಲ್ಲ, ಮತ್ತು ನಾನು ನಮ್ಮ ಫ್ರೆಂಡ್ಸ್ ಒಂದು 10 ಸತಿ ತಿರುಗಾಡಿದ್ವಿ, ಆ ಬಿಲ್ಲು ಆ್ಯಡ್ ಮಾಡಿಲ್ಲ. ಆ ಬಿಲ್ ಎಲ್ಲ ಆ್ಯಡ್ ಮಾಡಿದೆ ಈ ಒಂದು ಲಾಸ್ ಆಗಿದೆ. ಸೊ ಇಟ್ಸ್ ಓಕೆ, ಇಟ್ ವಾಸ್ ಆರ್ ಫಾಲ್ಟ್. ನಾವು ಜಾಸ್ತಿ ಯೋಚನೆ ಮಾಡಿಲ್ಲ, ಜಾಸ್ತಿ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಲ್ಲ. ವಿ ವೆಂಟ್ ಬ್ಲ್ಯಾಂಕ್ ಆ್ಯಂಡ್ ವಿ ಜಸ್ಟ್ ಓಕೆ ಮಾಡೋಣ ಅಂತ ತುಂಬ ಯೋಚನೆ ಮಾಡಿದೆ, ಏನು ಪ್ಲ್ಯಾನ್ ಮಾಡಿದ್ವಿ ಈ ಒಂದು ಸ್ಟಾಲ್ನ. ಇಟ್ಸ್ ಓಕೆ, ಬಟ್ ವಿ ಹ್ಯಾಡ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್, ಲಾಟ್ ಆಫ್ ಫನ್. ತುಂಬ ಚೆನ್ನಾಗಿತ್ತು. ಸೊ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ. ಸೊ ಮುಂದೆ ಹೊಸ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.